ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವಿದ್ದೇವೆ ಮೂಡುಬಿದ್ರೆಯಲ್ಲಿ. ಇವತ್ತು ನಾವು ಮೂಡುಬಿದ್ರೆಯಲ್ಲಿರುವಂಥ ಒಂದು ಫೇಮಸ್ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಆ ಜಾಗ ಮೂಡುಬಿದ್ರೆಯಿಂದ ಒಂದು 5 ಕಿಲೋಮೀಟ್ರ್ ಉಂಟು. ಅದೇ ರೀತಿ ಮ್ಯಾಂಗ್ಳೂರಿಂದ ಒಂದು 40 ಕಿಲೋಮೀಟ್ರ್ ಆಗ್ತದೆ. ಮೂಡುಬಿದ್ರೆ ಟು ಧರ್ಮಸ್ಥಳ ಹೋಗುವಾಗ ದಾರಿ ಮಧ್ಯೆ ಸಿಗುವಂತಹ ಕೊಣಜೆಕಲ್ಲಿಗೆ ನಾವಿವತ್ತು ಹೋಗ್ತಾ ಇದ್ದೇವೆ. ಫೈನಲಿ ನಾವೀಗ ಕೊಣಜೆಕಲ್ ಪ್ಲೇಸಿಗೆ ರೀಚ್ ಆಗಿದ್ದೇವೆ. ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಉಂಟು. ಇಲ್ಲಿಂದ ಮೇಲೆ ಯಾವುದೇ ರೀತಿಯ ವೆಹಿಕಲ್ ಹೋಗೋದಿಲ್ಲ. ಇಲ್ಲಿಂದ ನಾವು ಕಾಲ್ನಡಿಗೆಯಲ್ಲೇ ಹೋಗಬೇಕಾಗ್ತದೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಮಗೆ ಒಂದು ಕೊರಗಜ್ಜ ಸಾನ್ನಿಧ್ಯ ಅಂತ ಒಂದು ಬೋರ್ಡ್ ಕಾಣ್ತದೆ. ಅದರ ಸೈಡಲ್ಲಿ ಒಂದು ಕಾಣಿಕೆ ಡಬ್ಬ ಕೂಡ ಉಂಟು. ಸೊ ಕಾಣಿಕೆ ಹಾಕುವವರೆಲ್ಲ ಕಾಣಿಕೆ ಹಾಕೋದಾದರೆ ಹಾಕ್ಬೋದು. ಸುಮಾರು 2 ಕಿಲೋಮೀಟ್ರ್ ಇಲ್ಲಿಂದ ನಾವೀಗ ನಡ್ಕೊಂಡೆ ಹೋಗಬೇಕು. ಈ ಪ್ಲೇಸ್ ದೂರದಿಂದ ನೋಡಲಿಕ್ಕೆ ಒಂದು ಕತ್ತೆ ಕಿವಿಯಾಗಿ ಕಾಣ್ತದೆ. ಹಾಗಾಗಿ ಅರಬ್ಬಿ ಸಮುದ್ರದಿಂದ ಬಂದ ನಾವಿಕರು ಇದಕ್ಕೆ ಡಾಂಕಿ ಇಯರ್ಸ್ ಅಂತ ಈ ಬಂಡೆಕಲ್ಲಿಗೆ ಹೆಸರಿಟ್ಟಿದ್ದಾರೆ. ಈ ಪ್ಲೇಸಲ್ಲಿ ನೇಚರ್ ಹೇಗಿದೆ ನೋಡಿ, ಯಾವ ರೀತಿ ಇದೆ ಅಂತ ನೋಡಿ. ಸುತ್ತ ಕಾಡು ಮಧ್ಯೆ ಒಂದು ದಾರಿ ಇದೆ. ನಾವಿವತ್ತು ದಟ್ಟ ಕಾನನ ನಡುವೆ ಕೊಣಜೆಕಲ್ಲಿಗೆ ಬಂದಿದ್ದೇವೆ. ಕೊಣಜೆಕಲ್ಲಿಗೆ ತುಂಬ ನಡೀಲಿಕ್ಕುಂಟು. ಕಾಡಿನ ಮಧ್ಯೆ ಒಂದು ಸಣ್ಣ ದಾರಿ ಉಂಟು. ದಾರಿಯಲ್ಲಿ ನಡೆದು ಸಾಕಾಗ್ತದೆ. ಎಲ್ಲ ಮಡ್ ರೋಡು. ಈ ಕಾಲು ದಾರಿಯಲ್ಲಿ ಕೊನೆ ತನಕ ಹೋಗಬೇಕು ನಡ್ಕೊಂಡು. ನೋ ಬೈಕ್, ನೋ ಬಸ್, ಓನ್ಲಿ ನಡಿಮಗ. ನಡೆದು ಸುಸ್ತಾಯಿತು. ಹೇಗಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಫಾರೆಸ್ಟ್, ಮಿಡ್ಲಲ್ಲಿ ಮಾತ್ರ ಒಂದು ಕಾಲ್ದಾರಿ. ಬರುವಾಗ ಒಂದು 2 ಲೀಟ್ರ್ ನೀರು ಬಾಟ್ಲ್ ಇಟ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅದನ್ನು ನಡೆದು ಸಾಕಾಗ್ತದೆ. ಸುಮಾರು ಒಂದು 2 ಕಿಲೋಮೀಟ್ರ್ ಉಂಟು ನಡೀಲಿಕ್ಕೆ. ಯಾವ ಕೈ ಕಾರ್ಬಾರ ಮಚ್ಚಿನವರು ನಡೆದು ಸುಸ್ತಾಗ್ತದೆ. ಕೈ ಕಾಲೆಲ್ಲ ನೋವಾಗ್ತದೆ. ಎಂತ ಮಾಡ್ತು ಆದರೆ ಸಹ ನಡೆಯುವುದು. ಮೇಲೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಉಂಟು. ಆಲ್ರೆಡಿ ಹೋದವರೆಲ್ಲ ಕೆಳಗೆ ಬರ್ತಾ ಇದ್ದಾರೆ. ಈಗ ಒಂಥರ ಫುಲ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಹೇಗೆ ಉಂಟು ನೋಡಿ ಈಗ ವ್ಯೂ ಪಾಯಿಂಟ್. ವಿ ಆರ್ ಹಿಯರ್ ಇನ್ ಕೊಣಜೆಕಲ್ಲು. ನೋಡಿ, ಇದೀಗ ಅರ್ಧದಲ್ಲಿ ಕಾಣ್ತದೆ. ಹೇಗೆ ಉಂಟು ನೋಡಿ ವ್ಯೂ ಪಾಯಿಂಟ್. ಅರ್ಧ ಮೂಡುಬಿದ್ರೆ ಇದರಲ್ಲಿ ಕಾಣ್ತದೆ ನೋಡಿ. ಬೆಳಿಗ್ಗೆ ಬಂದರೆ ಸಮ ತಿಂದು ಬಂದಿರಬೇಕು. ಇಲ್ಲಾಂದ್ರೆ ನಡೆದು ಸಾಕಾಗ್ತದೆ. ಈ ಬಂಡೆಗೆಲ್ಲ ಹತ್ತಿ ಏನು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿ ಫೈನಲಿ ನಾವೀಗ ರೀಚ್ ಆಗಿದ್ದೇವೆ ಕೊಣಜೆಕಲ್ಲಿಗೆ. ಇಲ್ಲಿ ಕಾಲಭೈರವ ಮತ್ತು ಮಹಾಮಾಯಿ ದೇವಿಯ ಗುಡಿ ಉಂಟು. ನೀವೀಗ ನೋಡ್ಬೋದು, ಈ ಜಾಗದಲ್ಲಿ ಸಣ್ಣದಾದ ಒಂದು ಕೊಳವೆ ಉಂಟು. ಕೊಳವೆಯಿಂದ ಬೆಟ್ಟದ ಮೇಲೆ ನೀರು ಬರ್ತದೆ ನೋಡಿ. ಇಲ್ಲಿಂದ ನೀರು ಬರ್ತದೆ. ಇಲ್ಲಿ ಒಂದು ಬೋರ್ಡ್ ಕೂಡ ನೀವು ಕಾಣ್ಬೋದು, ದಯವಿಟ್ಟು ಮೌನವಾಗಿರಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದೊಂದು ದೊಡ್ಡ ಬಂಡೆಕಲ್ಲು. ಬಂಡೆಕಲ್ಲಿನ ಮೇಲೆ ಒಂದು ಶಿವಲಿಂಗ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಶಿವರಾತ್ರಿಯ ದಿನ
ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ನಡೀತದೆ. ಹಲವಾರು ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾರೆ. ಇಲ್ಲಿ ಸರಿಸುಮಾರು 108 ಸನ್ಯಾಸಿಗಳ ಸಮಾಧಿ ಇದೆ ಅಂತ ಹೇಳಲಾಗ್ತದೆ. ಇದೊಂದು ದೊಡ್ಡ ಬಂಡೆ. ಈ ರೀತಿಯ ಒಂದು ಬಂಡೆಯನ್ನೇ ಕೊರೆದು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈಗೇನು ಕಾಡು ಕಾಣಿಸ್ತದೆ, ಇದರ ಮೇಲೆ ಹೋದರೆ ಒಂದು ದೊಡ್ಡ ಬಂಡೆ ಕಲ್ಲುಂಟು. ಅದರ ಟಾಪಲ್ಲಿ ಒಂದು ಬಂಡೆ ಕೊರೆದು ಶಿವಲಿಂಗ ಪ್ರತಿಷ್ಠಾಪನೆ ಉಂಟಂತೆ. ಸೊ ಅದನ್ನು ನೋಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಬಂಡೆ ಮೇಲೆ. ನಾವೀಗ ದೇವರ ದರ್ಶನ ಎಲ್ಲ ಮುಗಿಸಿ ಇಲ್ಲಿಂದ ಮೇಲೆ ಒಂದು ಶಿವಲಿಂಗ ನೋಡಲಿಕ್ಕೆ ಹೋಗಲಿಕ್ಕೆ ಉಂಟು. ಸೊ ಹಾಗಾಗಿ ನಾವೀಗ ಶಿವಲಿಂಗ ನೋಡಲಿಕ್ಕೆ ಮೇಲೆ ಹೋಗ್ತಾ ಇದ್ದೇವೆ. ಮೇಲೆ ಕರೆಕ್ಟ್ ಡೈರೆಕ್ಷನಿಗೆ ಹೋಗಲಿಕ್ಕೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಎಲ್ಲ ಮರದ ಒಂದು ಮರಕ್ಕೆ ಕರೆಕ್ಟಾಗಿ ಒಂದು ಆರೆಂಜ್ ಕಲರ್ ಬಟ್ಟೆಯನ್ನು ಕಟ್ಟಿದ್ದಾರೆ. ಸೊ ಆ ಬಟ್ಟೆಯನ್ನು ಕಟ್ಟಿರೋ ಮರವನ್ನು ಫಾಲೋ ಮಾಡ್ತಾ ಹೋದರೆ ಫೈನಲ್ ಪಾಯಿಂಟ್ ಶಿವಲಿಂಗ ಇರೋ ಜಾಗಕ್ಕೆ ಹೋಗ್ತದೆ. ಅಂದರೆ ಕುಂದುಬೋಡಿ ಕುಟ್ಟಿ ಬೋರ್ಡ್ ಸಹ. ಇವಾಗ ನೀವು ನೋಡ್ಬೋದು ಇಷ್ಟು ದೊಡ್ಡ ಬಂಡೆಕಲ್ ಮೇಲೆ ಒಂದು ಸೋಲಾರ್ ಪ್ಯಾನಲ್ ಕೂಡ ಉಂಟು. ಇವಾಗ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯ ಒಂದು ವ್ಯೂ ಪಾಯಿಂಟ್ ಉಂಟಂತ. ಇದಕ್ಕಿಂತ ಮೇಲೆ ಹೋದರೆ ಇನ್ನೂ ಕೂಡ ಒಂದು ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ಉಂಟು. ಸೊ ಅದನ್ನು ನೋಡ್ಲಿಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ನೀವು ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಜಾಗದಲ್ಲಿ ಮೊಬೈಲ್ ಅಥವಾ ಪರ್ಸ್ ಏನಾದ್ರು ನೀವು ಕೆಳಗಿಟ್ಟರೆ ಮಂಗಗಳೆಲ್ಲ ಅದನ್ನು ಎತ್ಕೊಂಡು ಹೋಗಿ ಬೇರೆ ಕಡೆ ತಗೊಳ್ಳೋಗಿ ಆಗ್ತದೆ. ಸೊ ತುಂಬ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿಯೇ ಇರ್ತಾರೆ, ಜಾಸ್ತಿ ಹೊತ್ತು ಇಲ್ಲೇ ಸ್ಪೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಮಂಗಗಳೆಲ್ಲ ಫುಡ್ ಕೊಡ್ತಾರೆ, ಹಾಗಾಗಿ ಅವುಗಳು ಇಲ್ಲೇ ಇರ್ತವೆ. ಐಟೆ ಆಗಲೇ ಗೊತ್ತಾಯ್ತ ಅದು ಕಲ್ತಿರಪ್ಪ. ನಾವೀಗ ಕಾಡು ದಾರಿಯಲ್ಲಿ ಬಂದು ಫೈನಲ್ ಪಾಯಿಂಟಿಗೆ ಬರ್ತಾ ಇದ್ದೇವೆ. ಇನ್ನೂ ಸ್ವಲ್ಪ ನಡಿಲಿಕ್ಕೆ ಉಂಟು. ಕೊಣಜಿಕಲ್ಲು ಯಾಕೆ ಫೇಮಸ್ ಅಂತ ಹೇಳಿದರೆ ಸನ್ಸೆಟ್ ಪಾಯಿಂಟಿಗೆ. ಇಲ್ಲಿ ಸುಮಾರು ಜನ ಸಾಯಂಕಾಲ ಬರೋದೇ ಒಂದು ಸನ್ಸೆಟ್ ನೋಡಲಿಕ್ಕೆ. ಇಲ್ಲಿನ ಸನ್ಸೆಟ್ ಒಂದು ಸೂಪರಾಗಿ ಕಾಣ್ತದೆ. ಸೊ ಹಾಗಾಗಿ ಸುಮಾರು ಜನ ಇಲ್ಲಿ ಸನ್ಸೆಟ್ ನೋಡಲಿಕ್ಕೆ ಅಂತ ಸಾಯಂಕಾಲ ಬರ್ತಾರೆ. ಫೈನಲಿ ನಾವೀಗ ಟಾಪ್ ಎಂಡಿಗೆ ಪಾಯಿಂಟಿಗೆ ಬಂದಿದ್ದೇವೆ. ಇಲ್ಲಿಂದ ಮೂಡುಬಿದ್ರೆ ಫುಲ್ ಸೂಪರಾಗಿ ಕಾಣ್ತದೆ. ಈ ಜಾಗದಲ್ಲಿ ಒಂದು ಬಾವುಟ ಕೂಡ ಉಂಟು, ಕೇಸರಿ ಧ್ವಜ ಕೂಡ ಉಂಟು. ನಾವೀಗ ಬಂಡೆ ಮೇಲಿರುವ ಒಂದು ಶಿವಲಿಂಗ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡ್ಬೋದು ನೀವೀಗ ಫುಲ್ ಬಂಡೆನ ಒಂದು ಕಟ್ ಮಾಡಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಶಿವರಾತ್ರಿಗೆಲ್ಲ ಫುಲ್ ಪೂಜೆ ನಡೀತದೆ. ಭಟ್ರು ಬರ್ಪು ಅಂದ ದಿನಾಲ ಪೂಜೆ ಮಾಡ್ತಾರೆ. ಚಳಿಗಾಲದ ಟೈಮಲ್ಲಿ ಈ ಪ್ಲೇಸಿಗೆ ಮಾರ್ನಿಂಗ್ ಬಂದರೆ ಫುಲ್ ಫಾಗ್ ಇರ್ತದೆ.
ನೋಡಲಿಕ್ಕೆ ಸೂಪರ್ ಆಗಿರ್ತದಂತೆ. ಈ ಕಡೆ ಒಂದು ಕೆರೆ ಕೂಡ ಉಂಟು, ನೋಡ್ಬೋದು. ಕೆರೆಯಲ್ಲಿ ಈಗ ಕೂಡ ನೀರುಂಟು ನೋಡಿ. ಕೆರೆಯಲ್ಲಿ ಒಂದು ಹಾವು ಕೂಡ ಉಂಟು. ಗಾಯ್ಸ್, ಈ ಹಾವಿಗೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ನಾವು ಇದಕ್ಕೆ ಒಳ್ಳೆ ಹಾವು ಅಂತ ಹೇಳ್ತೇವೆ ಅಥವಾ ನೀರು ಹಾವು ಅಂತ ಹೇಳ್ತೇವೆ. ನೀವೇನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ.